ಶನಿದೇವರು ಅದು ಕೆಳಗಡೆ ಸಿಕ್ಕಾಕೊಂಡ್ಬಿಟ್ರಲ್ಲ, ಮಿಲ 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 ಅಂತ ಓದಾಡ್ತಾವ್ರೆ. ಅಯ್ಯೋ ಬಿಡೋಣ ನೋಡಿ, ಸಾಕು ನಿನ್ ಸವಾಸನೆ ಬೇಡ, ಇನ್ನೇನಾದ್ರು ಅದನ್ನೇ ಹೇಳ್ತಿದ್ದು, ನೀನು ಸವಾಸನ ಜನ್ಮಾಮಿ ಬರಲ್ಲ, ಆಂಜನೇಯ ಬಿಡಪ್ಪ 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 ಅಂತ ಬೇಡ ಮನಸ್ಥಿತಿ ಬರುವಂತ ಮಟ್ಟ ಬಂದ್ಬಿಡು. ಕಾರಣ ಏನು ಅಂದ್ರೆ ಸುಮ್ಮನೆ ಅಲ್ಲ, ಆಂಜನೇಯನ ಭಕ್ತಿ ಮುಂದೆ ಇವರು ಕೂಡ ಬೆರಗಾಗ್ಬಿಟ್ರು, ಸೋತ್ಬಿಟ್ರು. ಇವ್ರಿಗೇನ್ ಶಕ್ತಿ ಇಲ್ಲ ಅಂತಲ್ಲ, ತಥಾಸ್ತದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಆದ್ರೆ ಭಕ್ತಿಗೆ ಭಗವಂತ ಒಲಿತಾನಂತೆ. ಅಂತ ಭಕ್ತಿಯನ್ನು ಕಂಡು ಇವರು ಕೂಡ ಪ್ರಸನ್ನನಾಗಿದ್ದಾರೆ ಆಂಜನೇಯನಿಗೆ. ಆಗ ಹೇಳ್ತಾ ಇದ್ದಾರೆ, ಆಂಜನೇಯ ಬಲೆ ಬಲೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನಪ್ಪ, ಇನ್ನು ಮುಂದೆ ಕೇಳು, ಯಾರು ನಿನ್ನ ಭಕ್ತರಾಗಿರ್ತಾರೋ ಖಂಡಿತವಾಗೂ ನಾನು ಕಿರುಗಣ್ಣಲ್ಲೂ ನೋಡಲ್ಲ ಕಣೆಯ ಅಂತ ಸುದ್ದಿ ಹೋಗಲ್ಲ, ಕಿರುಗಣ್ಣಲ್ಲೂ ನೋಡಲ್ಲ ಸುದ್ದಿ. ಅದಕ್ಕೆ ಶನಿದೇವರೇನಾದ್ರೂ ಕಾಟ ಕೊಟ್ರು ಅಂದ್ರೆ ಎಲ್ಲೂ ಹೋಗಬಾರದು ನಾವು. ಮತ್ತೆ ಅವ್ರನ್ನ ಕೇಳೋದ್ರಿಂದ ನಮಗೆ ಉಪಯೋಗ ಇರುವಂತೆ ತಿಳಿದವರು ಹೇಳ್ತಾರೆ, ಆಂಜನೇಯನ ಗುಡಿಗೆ ಹೋಗ್ಬಿಟ್ಟು 7 ಗಂಟೆ ಹಚ್ಚಪ್ಪ, ಶನಿದೇವ್ರ ಕಾಟ ಕಡಿಮೆ ಆಗುತ್ತೆ ಅಂತ ಪುರೋಹಿತರು 500 ಹೇಳ್ತಾರೆ. ಹೌದಾ ಸ್ವಾಮಿ, ನೀವು ಹೇಳ್ತಿರಲ್ವಾ ಈ ತರ? ಸತ್ಯ ಸತ್ಯ. ಆಗ ಅಂತ ಮಹಾನ್ ಶಕ್ತಿವಂತನಾದಂತ ಆಂಜನೇಯನ ವಿಚಾರವನ್ನು ಹೇಳಿದ್ದಾರೆ. ಹೀಗಿರುವಾಗ ಅಲ್ಲಪ್ಪ, ಲೋಕದಲ್ಲಿರುವಂತ ಜನರಿಗೆ ಕಷ್ಟ ಕೊಡ್ಬೇಡ ಅಂತ ಕೇಳ್ತೀಯಲ್ಲ, ನಾನೇನಾದ್ರೂ ಕಷ್ಟ ಕೊಡದಲ್ಲೇ ಹೋದ್ರೆ ಒಂದು ಪಕ್ಷ, ಇಲ್ಲಿರುವಂತ ನರಮಾನವರು ಸಾಮಾನ್ಯ ಎಲ್ಲ ಕಣೆಯ, ಎತ್ತು ತಂದೆ ತಾಯಿಗಳನ್ನೇ ಬಿಟ್ಟವರೆಲ್ಲ ತಗೊಂಡೋಗಿ ಕಾಡಿಗೋ ಉಣ್ಣಕ್ಕೆ ಇಟ್ಟಿದ್ದ ತಗೊಂಡೋಗಿ ಇನ್ನೆಲ್ಲ ಆಶ್ರಮಕ್ಕೆ ಬಿಟ್ಟು ಅಯ್ಯೋ ಸತ್ತ ಕಡು ಪಾಪಿಗಳು ಕಣ. ಕೇಳಬೇಡ, ಈ ಕಾಲ ನಿನ್ನದು ಸುಭಿಕ್ಷವಾಗಿದೆ, ಮುಂದೆ ಬರ್ತದೆ, ಬರ್ತಾ 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 ಕೆಟ್ಟ ಕಾಲವೇ ಬರ್ತೇವೆ, ಒಳ್ಳೆ ಬರಲ್ಲ. ಅದು ನಾನು ಜರಡೆ ಆಡಕ್ಕೋಸ್ಕರನೇ ನನಗೆ ಬಿಟ್ಟಿರೋದು ತ್ರಿಮೂರ್ತಿಗಳು. ಇದು ಯಾರ ಮಾತು ಕೇಳಲ್ಲ. ವಿಷ್ಣು ಬರ್ತಾನಂದ್ರೆ ಸುಮ್ಕೆರೆ ನನಗೆ ಗೊತ್ತಾಯ್ತು, ಅವನ ಹತ್ರ ಏನೈತೆ, ಖಾಲಿ ಒಂದ್ ಚಕ್ರ ಒಂದು ಇದೆ, ನೀ ವಿಷ್ಣು ಬರ್ತಾನ ಸುಮ್ಕುತ ಅಂತಾರೆ. ನಿಜವಾಗ್ಲೂ ಹೇಳಿದ್ರೆ ಅಕಸ್ಮಾತ್ ಏನೋ ದೇವ್ರೇನಾದ್ರೂ ಬಂದು ಬಿಟ್ಟ ಅಂತ ತಿಳ್ಕೊಳ್ಳಿ, ಅರ್ಧ ಗಡಿಗೆ ಏನಾದ್ರು ಇದ್ರೆ ಕೇಳಿಬೇಕು, ಇರಲ್ಲ. ಅಂತ ಕಾಟ ಕೊಡ್ತೀವಿ ಅವುಗಳು. ರಾಕ್ಷಸರಿಗಿಂತ ಹೆಚ್ಚಿನ ಕಾಟ ಕೊಡೋರು ಅಂದ್ರೆ ಮನುಷ್ಯ. ಅದಕ್ಕೆ ಹೇಳ್ತಾರೆ, ಶನಿದೇವರು ಹೇಳ್ತಾ ಇದ್ದಾರೆ, ಅಪ್ಪ ಕೇಳಿದ್ದೇನ ಸರಿ ಕಣಪ್ಪ, ಒಳ್ಳೆ ವರ ಕೇಳಿದೆ, ಆದ್ರೆ ನಿನ್ ಮಾತ್ರ ಕೇಳಿ ನಾನೇನ ಊದು ಅಂದುಬಿಟ್ರೆ ಈ ಜನರೆಲ್ಲ ಹೆಚ್ಚಿ ಮೆಚ್ಚಿ ಮೆರೆದೋಗ್ಬಿಡ್ತಾರೆ. ನಾನು ನಾನು ಎಂಬಂತ ನಾನತ್ವಕ್ಕೆ ಬಿದ್ದು ಎಲ್ಲರೂ ಕೂಡ ಕೊನೆಯಾಗ್ಬಿಡ್ತಾರೆ. ಅದಕ್ಕಾಗಿ ಅವ್ರನ್ನ ನಾನು ಶುದ್ಧಗೊಳಿಸ್ಬೇಕು ಅಂದ್ರೆ ಈ ವಿಶ್ವಕರ್ಮರು ಬಂಗಾರವನ್ನ ತಯಾರು ಮಾಡಬೇಕಾದ್ರೆ, ಹೌದು ಸ್ವಾಮಿ ಹೌದು, ನೀವನ್ನ ನೋಡ್ಬೇಡಿ ಸ್ವಾಮಿ, ನನಗೆ ನಾಚಿಕೆ ಆಗ್ತದೆ. ವಿಶ್ವಕರ್ಮರು ಬಂಗಾರವನ್ನ ಶುದ್ಧಗೊಳಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಸ್ವಾಮಿ? ಅಜ್ಜಿ ಏನ್ ಮಾಡ್ತಾರೆ? ಶುದ್ಧ ಅಂತ ಗೊತ್ತಾಗಬೇಕಾದ್ರೆ ಫಸ್ಟ್ ಸುಡಬೇಕು. ಹಂಗಾರೆ ನೀವ್ ಹೇಳ್ತಿರೋದಾದ್ರೆ ನಾವು